ಪರಿಸ್ಥಿತಿ ಐತಿ ಅಂಥ ಪ್ರಸಂಗದಲ್ಲೇ ಎಲ್ಲರೂ ಒಂದಿಲ್ಲ ಒಂದು ಕಡೆ ಎಲ್ಲೋ ಭ್ರಷ್ಟಾಚಾರದ ಹಿಡಿತದಲ್ಲೇ ಸುಳಿಗೆ ಸಿಕ್ಕೇ ಇರ್ತಾರೆ. ಹಾಗೆ ಶಿವಾನಂದ ಪಾಟೀಲ್ ಆಗಿರ್ಬೋದು, ನೀವು ಆಗಿರ್ಬೋದು. ಹೀಗಾಗಿ ಇವತ್ತು ಶಿವಾನಂದ ಪಾಟೀಲ್ ಅಷ್ಟಿದ್ದರೂ ಎಷ್ಟು ಗಂಭೀರವಾಗಿ ಅವರು ನಿಮ್ಮ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರ ಚಾಲೆಂಜ್ ನಿಮ್ಮ ಅಪ್ಪ ಕೊಟ್ಟಿದ್ದ ಶುಕ್ರವಾರ ರಾಜೀನಾಮೆ ಕೊಡಂದ್ರಿ, ಶುಕ್ರವಾರ ರಾಜೀನಾಮೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಸಾವಿರ ಇಟ್ಟಿದ್ದಾರೆ. ಭಾಳ ಬುದ್ಧಿವಂತ ಜನ. ಎಲ್ಲಿವರೆಗೆ ನಮ್ಮ ಬಸವನಗೌಡ ಪಾಟೀಲರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೆ ಇರಲ್ಲ ನಿಮ್ಮಲ್ಲೇ ರಾಜೀನಾಮೆ. ಅವ್ರು ಕೊಡಾಕೆ ಬಂದಾಗ ಅವ್ರಿಗೆ ಮಾತ್ರ 5 ನಿಮಿಷ ಅಂದ್ರೆ ನಂದು ಅಕ್ಸೆಪ್ಟ್ ಮಾಡಿರಿ. ಯಾಕಂದ್ರೆ ಅವರು ರಾಜೀನಾಮೆ ಕೊಡಬೇಕಲ್ಲ. ರಾಜೀನಾಮೆ ತೊಗೊಂಡ್ಮೇಲೆ ಆಟೋಮೆಟಿಕ್ಕಾಗಿ ಮಿನಿಸ್ಟರ್ಶಿಪ್ ಹೋಗಿಬಿಡುತ್ತೆ, ಎಲ್ಲ ಹೋಗಿಬಿಡ್ತದೆ. ಅದಕ್ಕಾಗಿ ಅವ್ರದ್ದು ತೋಳ್ರಿ ನಮ್ಮದು ತೋಳ್ರಿ ಅಂತ ಭಾಳ ಚೆನ್ನಾಗಿ ತಂದು ಇಟ್ಟಿದ್ದಾರೆ. ಇನ್ನು ಬಸವನಗೌಡ ಪಾಟೀಲ್ ಮುಂದದ ಎಲ್ಲಿ ನಿಂತು ಅವ್ರ ವಿರುದ್ಧ ಗೆದ್ದು ತೋರಿಸ್ತಾರೆ. ಬಸವನ ಬಾಗೇವಾಡಿಗೋ ವಿಜಯಪುರಕ್ಕೋ 2 ಕ್ಷೇತ್ರ ರೆಡಿನ ಅನ್ನುವಂಥ ಮಾತು ಹೇಳೋ ಮೂಲಕ ತಾವು ಸ್ವಾಭಿಮಾನವನ್ನು ತೋರಿಸಿದ್ದಾರೆ. ಅದು ಗಂಭೀರವಾಗಿ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಮತ್ತು ಇತಿಹಾಸ ಇನ್ನೂ ನಡೆದಿರ್ತಾವೆ ರೀ. ಯಾರಿಗೆ ಹುಟ್ಟಿದ್ರು, ಯಾರಿಲ್ಲ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ. ಇದನ್ನು ಇದು ಯಾರಿಗೂ ಗೊತ್ತಿಲ್ಲ, ಕೇವಲ ತಾಯಿಗೊಬ್ಬಗೆ ಗೊತ್ತು. ಯಾರ ಜೊತೆಗೆ ನನ್ನ ಮಗ ಹುಟ್ಟಿದಾನ ಅಥವಾ ಮಗಳು ಹುಟ್ಟಿದಾರ ಅನ್ನೋದು ಉಳಿದವ್ರು ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಇವನು ಗಂಡಿಗೂ ಸಹಿತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಸಿಕ್ರಸಿ ಮೇಂಟೈನ್ ಬೈ ದ ನೇಚರ್. ಇಂಥ ಸಂದರ್ಭದಲ್ಲ ಒಬ್ಬ ಉನ್ನತ ಮಟ್ಟದ ನಮ್ಗೆ ನೋವು ಅನ್ನಿಸ್ತದೆ. ಬಸವನಗೌಡ ಪಾಟೀಲ್ ನಾವು ಮಾತಾಡಿದ್ದು ನೋಡಿದ್ರೆ ಹೌದು ಟೀಕೆ ಮಾಡಿರಿ, ಮುಸಲ್ಮಾನ ತಪ್ಪುಗಳನ್ನ ಎತ್ತಿ ತೋರಿಸ್ರಿ, ಹೌದು ತಿದ್ದುಕೊಡ್ರಿ ಅಂತ ಹೇಳ್ರಿ. ಇದು ನಡೆಯುವಂಥದ್ದು. ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಪ್ರಯತ್ನ ಮಾಡಬೇಡ. ಅಟ್ಲೀಸ್ಟ್ ಹಿಂದೂ ನಿರುದ್ಯೋಗಿ ಯುವಕರಿಗಾದರೂ ಉದ್ಯೋಗ ಸಿಗುವಂಥ ಪ್ರಯತ್ನ ಮಾಡಿರಿ. ಕೇವಲ ಹಿಂದೂ ಮುಸ್ಲಿಂ ಬಡದಾರ ಕಚ್ಚಿ ನೀವು ಲಾಭ ಮಾಡ್ಕೊಳ್ಳೋಂಥ ಒಂದು ವಿಚಾರ ನಿಮ್ಮ ತಲೆಯಲ್ಲಿದೆ, ಇವು ಅಕ್ಷರಶಃ ತಪ್ಪು ಅಂತ. ಅದಿರಲಿ. ಈಗ ಬಂದಿದ್ದ ವಿಷಯ ಏನಪ್ಪ, ಶಿವಾನಂದ ಪಾಟೀಲರು ರಾಜೀನಾಮೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನೀವು ಕೊಡ್ತೀರಿ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ನೀವು ಅಕ್ಸೆಪ್ಟಬಲ್ ಎಲ್ಲ ನಿಮಗೆ ಬರ್ತಾ ಈ ಭಾಷೆ ಅವ್ರು ಅಂದಿಲ್ಲ, ಅದು ನಿಮಗೂ ಅಪ್ಲೈ ಆಗಿಬಿಡ್ತದೆ.